ನಮಸ್ಕಾರ ಎಲ್ಲರಿಗೆ ಸಹ ನಮ್ಮ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲರಿಗೆ ಸಹ ಸ್ವಾಗತ ಸುಸ್ವಾಗತ. ನೋಡಿ, ಲಕ್ನೋ ವರ್ಸಸ್ GT ಮ್ಯಾಚ್ ಪಂದ್ಯ ನಿಮ್ಗೆ ಎಂತಾಗಿದೆ ಅಂತ ಆಲ್ರೆಡಿ ಗೊತ್ತುಂಟು ಆಯಿತಾ. ನೀವು ಮ್ಯಾಚ್ ನೋಡಿರೋದಿದ್ರು ಸ್ಕೋರ್ ನೋಡಿರ್ತೀರಿ ಅಥವಾ ಹೈಲೈಟ್ಸ್ ಆದರೂ ನೋಡಿರ್ತೀರಿ. ನಿಮಗೆ ಏನಾಗಿದೆ ಅಂತ ಒಂದು ಐಡಿಯಾ ಇರ್ತದೆ. ಅದನ್ನು ಮತ್ತೆ ಪುನಃ ಆ ಓವರಲ್ಲಿ ಹೀಗಾಯ್ತು, ಈ ಓವರಲ್ಲಿ ಇಷ್ಟು ಹೊಡೆದ, ಈ ಶಾಟ್ ಆಹಾ ಎಷ್ಟು ಚಂದ ಶಾಟ್ ಇತ್ತು ಅಂತ ವಿಸ್ತಾರವಾಗಿ ಮಾತನಾಡುವ ಬದಲು ಎಲ್ಲಿ ಎಡವಿದ್ರು ಅಂತ ಒಂದು ಸಂಕ್ಷಿಪ್ತವಾಗಿ ಹೇಳಿದರೆ ಅದು ಒಂದು ಕರೆಕ್ಟ್ ಆಗಿರ್ತದೆ, ವೀಡಿಯೋಗೆ ಸಹ ಒಂದು ಅರ್ಥ ಇರ್ತದೆ. ಇಲ್ಲದಿದ್ರೆ ಇಷ್ಟು ಲೇಟ್ ವೀಡಿಯೋ ಮಾಡಿಕೊಂಡು ಓ ಅಂತ ನಾನು ಮಾತಾಡಿದರೆ ನಿಮಗೆ ಸಹ ಅನ್ನಿಸ್ತದೆ ಎಂತಕ್ಕೆ ಹೀಗೆ ಮಾತಾಡ್ತಿದ್ದಾನೆ, ಇಷ್ಟು ಲೇಟ್ ಬಂದು ಕೂಡ ಏನೋ ಈಗಷ್ಟೇ ಮ್ಯಾಚ್ ಮುಗ್ದಾಗೆ ಮಾತಾಡ್ತಾನಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು. ನೋಡಿ, GT 12 ಓವರ್ಗೆ 120 ರನ್ನಿಗೆ 0 ವಿಕೆಟ್ ಹೋಗಿರಲಿಲ್ಲ. ಅಂದರೆ 10 ವಿಕೆಟ್ ಕೈಯಲ್ಲಿ ಇದ್ಕೊಂಡು ಸಹ ನೆಕ್ಸ್ಟ್ 8 ಓವರಲ್ಲಿ ಹೊಡೆದದ್ದು ಕೇವಲ 60 ರನ್. ಇಲ್ಲೇ ಮ್ಯಾಚ್ ಸೋತ್ರು ಅಷ್ಟೇ, ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಇಲ್ಲೇ ಇದ್ರೆ ಈಗ 12 ಓವರ್ಗೆ 120ಕ್ಕೆ 3 ಆ ಥರ ಎಲ್ಲ ಇದ್ರೆ ಇಲ್ಲ ಮಾರ 10 ರನ್ಸ್ ಪರ್ ಓವರ್ ಬರ್ತಾ ಉಂಟು, ಆದರೆ 3 ವಿಕೆಟ್ ಹೋಗಿತ್ತಲ್ಲ, 4 ವಿಕೆಟ್ ಹೋಗಿತ್ತಲ್ಲ, ಆದ್ದರಿಂದ ನಿಧಾನ ಆಗಿರ್ಬೋದು ಹಾಗೆ ಹೀಗೆ ಅಂತ. ವಿಕೆಟ್ 10 ವಿಕೆಟ್ಸ್ ಕೈಯಲ್ಲಿತ್ತು, 12 ಓವರ್ ಆಡಿ 10 ವಿಕೆಟ್ ಕೈಯಲ್ಲಿದ್ದು ಕೂಡ ನೆಕ್ಸ್ಟ್ 8 ಓವರಲ್ಲಿ ಅವ್ರು ಹೊಡಿಲಿಕ್ಕಾದದ್ದು 60 ರನ್ ಅಂತಂದರೆ ಅದು ಅಲ್ಲಿ ಮ್ಯಾಚ್ ಸೋತರು ಅಂತ, ಅಥವಾ LSG ಅಲ್ಲಿ ಮ್ಯಾಚನ್ನು ತನ್ನ ಕಡೆಗೆ ವಾಲಿಸ್ಕೊಂಡ್ರು ಅಂತ ಅರ್ಥ. ಆಬ್ವಿಯಸ್ಲಿ LSGದು ಬೌಲಿಂಗ್ ಲೈನಪ್ ಏನಿದೆ ಅದು ಥ್ರೆಟನಿಂಗ್ ಬೌಲಿಂಗ್ ಲೈನಪ್ ಅಲ್ಲ. ಅದರ ಅರ್ಥ ಎಲ್ಲ ಕಾಂಜಿ ಪಿಂಜಿ ಬೌಲರ್ಸ್ ಇರೋದು ಹಾಗೆ ಹೀಗೆ ಅಂತಲೇ ಹೇಳ್ತಾ ಇಲ್ಲ, ಬಟ್ ಇನ್ಎಕ್ಸ್ಪೀರಿಯನ್ಸ್ ಎದ್ದು ಕಾಣ್ತದೆ. ಅವರ ಬೌಲಿಂಗ್ ಲೈನಪ್ ನೋಡಿದಾಗ ಇನ್ಎಕ್ಸ್ಪೀರಿಯನ್ಸ್ ಇದೆ ಮಾರ್ರೆ, ಬಿಷ್ಣಾಯ್ ಸಹ ಹೇಳಿಕೊಳ್ಳುವಂಥ ಫಾರ್ಮಲ್ ಇಲ್ಲ ಹಾಗೆ ಹೀಗೆ ಅಂತ. ಬಟ್ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ದಿಗ್ವೇಶ್ ಅವರು ಈ ಒಂದು ಸೀಸನಲ್ಲಿ LSGಗೆ ಈ ಥರದ ಒಂದು ಸಾಲಿಡ್ ಬೌಲರ್ ಆಗಿ ಹೊರಹೊಮ್ತಾರೆ ಅಂತ ಯಾರು ಸಹ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವರು ಮಿಡ್ಲ್ ಓವರ್ಸಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಬೇರೆ ಅಂದರೆ ಒಪೋನೆಂಟ್ ಡಮ 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 ಅಂತ ಹೊಡೆಯದಿದ್ದಾಗೆ ಅಟ್ಲೀಸ್ಟ್ ಅವರ ಓವರಲ್ಲಿ ಕಂಟ್ರೋಲ್ ಮಾಡ್ತಿದ್ದಾರೆ. 4 ಓವರ್ಗೆ ಒಂದು 36ಕ್ಕಿಂತ ಕಡಿಮೆ ಒಂದು ಇದರಲ್ಲಿ ರನ್ ಬಿಟ್ಟು ಕೊಡ್ತಾ ಇದ್ದಾರೆ. ನಿನ್ನೆ 30 ರನ್ ಹೊಡಿಸ್ಕೊಂಡು ನಾನು ಅಂದ್ಕೊಳ್ತೇನೆ. 1 ವಿಕೆಟ್ ಎಲ್ಲ ತೆಗೆದು ಗ್ರೌಂಡಿಗೆ ಸೈನ್ ಹಾಕಿದ್ರು. ಪೇಪರಿಗೆ ಸೈನ್ ಹಾಕೋದಲ್ಲ, ಅದು ನೆಕ್ಸ್ಟ್ ಅಂದರೆ ಅದು ಚಿಕ್ಕ ವಿಷಯ. ಅದಕ್ಕೆ ಇಡೀ ಗ್ರೌಂಡ್ ನಂದು ಅಂತ ಸೈನ್ ಹಾಕ್ತಾರೆ. ನನ್ನ ಪ್ರಕಾರ ಭಯಂಕರ ಆಸ್ತಿ ಉಂಟಂತ ಕಾಣ್ತದೆ ಅವರಿಗೆ. ಈ ಜಾಗ ಎಲ್ಲ ನಂದೆ ಅಂತ ಸೈನ್ ಹಾಕ್ತಿದಾರ ಅಂತ. ಒನ್ಸ್ ಅಗೈನ್ ಸಾಯಿ ಸುದರ್ಶನ್ ಏನು ಕನ್ಸಿಸ್ಟೆನ್ಸಿ ಮಾರೆ. ಕೆಲವರು ಅನ್ಬೋದು ಅಂದರೆ ಅವ್ರದ್ದು ಆಟ ತುಂಬ ಓಲ್ಡ್ ಸ್ಕೂಲ್ ಬ್ರೋ ಹಾಗೆ ಹೀಗೆ ಅಂತ, ಬಟ್ ಸ್ಟಿಲ್ ಕನ್ಸಿಸ್ಟೆನ್ಸಿಗೆ ಮೆಚ್ಚಲೇಬೇಕು. 37 ಬಾಲಿಗೆ 56 ರನ್ ಹೊಡೆದ್ರು. ಆ್ಯಂಡ್ ಇವರ ಕ್ಯಾಪ್ಟನ್ GTA ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರು 38 ಬಾಲಿಗೆ 60 ರನ್ ಹೊಡೆದ್ರು. ಇಬ್ಬರು ಸಹ ಒಂದೇ ವೇಗದಲ್ಲಿ ಹೊಡಿತಾ ಇದ್ದಾರೆ. 12 ಓವರ್ಗೆ 120. ಯಾವಾಗ ಗಿಲ್ ಔಟ್ ಆದರು ಆವಾಗಿಂದ ಆಟ ನಿಧಾನ ಸಾಗ್ತಾ ಹೋಯಿತು. ಬಟ್ಲರ್ ಅವ್ರದ್ದು ಒಂದು ಕ್ಯಾಚು, ಇದು ಠಾಕೂರ್ ಶಾರ್ದೂಲ್ ಠಾಕೂರ್ ಸಿಕ್ಕಾವಡೆ ಚೆನ್ನಾಗಿಡಿದ್ರು. ಅಂದರೆ ಅವರಿಂದ ಆ ಕ್ಯಾಚ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಈ ಥರ ಕ್ಯಾಚ್ ಹಿಡಿಬೋದು ಮಾರ್ರೆ ಅಂತ. ಅದರ ಹಿಂದಿನ ಬಾಲೆ ಪಂತ್ ಅವರೊಂದು ಕ್ಯಾಚ್ ಬಿಟ್ಟಿದ್ರು. ಯಾರಿದು ಅಂತ ನೆನಪೋಯ್ತು ನನಗೆ. ನೋಡಿ, ಪಂತ್ ಅವರು ಒಂದು ಹೈ ಹೋಯ್ತು, ನಾನೇ ಹಿಡಿತೇನೆ ಅಂತ. ಅಲ್ಲಿ ಫೀಲ್ಡರ್ ಇದ್ದಾರೆ ಮಾರೆ, ಆಕಾಶ್ ದೀಪ್. ಶಾರ್ಟ್ ಥರ್ಡ್ ಮ್ಯಾನಲ್ಲಿ ಆಕಾಶ್ ದೀಪ್ ಇದ್ದಾರೆ. ಶಾರ್ಟ್ ಥರ್ಡ್ ಮ್ಯಾನಿಗೆ ಓಡಿದ್ರು, ಹೆಲ್ಮೆಟ್ ಎಲ್ಲ ಕಿತ್ತಿ ನಾನು ಹಿಡಿತೇನೆ, ನಾನು ಮೈನ್ ಅಂತ ಓಡಿದ್ರು. ಅದು ಬಾಲ್ ಕೈಗೆ ಸಹ ಟಚ್ ಆಗಲಿಲ್ಲ. ಯಾಕೆ ಓಡಿದ್ರು ಅಂತ ಅನಿಸ್ಬಿಡ್ತು. ಅಲ್ಲಿ ಆಕಾಶ್ ದೀಪಿಗೆ ಕ್ಯಾಚ್ ಇದ್ದಿದ್ದಾಗಿತ್ತು. ಎನಿವೇಸ್, ಬಟ್ಲರ್ ಅವರ ಕ್ಯಾಚ್ ಅದ್ಭುತವಾಗಿತ್ತು. ಅದು ಮೇಜರ್ಲಿ ಟರ್ನಿಂಗ್ ಪಾಯಿಂಟ್. ಅವ್ರು ಇದ್ದಿದ್ರೆ ಒಂದು 20-30 ರನ್ ಜಾಸ್ತಿ ಆಗ್ತಿತ್ತು ಏನೋ. ಯಾಕಂತಂದರೆ ರುದರ್ಫೋರ್ಡನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತ ಎಲ್ಲ ಬೌಲರ್ಸ್ ಈಗ ಗೊತ್ತಾಗಿದೆ, ಎಲ್ಲ ಫ್ರಾಂಚೈಸಿಗೆ. ವೈಡ್ ಆಫ್ ಸ್ಟಂಪ್ ಹಾಕಿದರೆ ಅಣ್ಣನಿಗೆ ಬ್ಯಾಟಿಂಗೇ ಬರೋದಿಲ್ಲ, ಎಂತ ಹೊಡಿಬೇಕಂತಲೇ ಗೊತ್ತಾಗೋದಿಲ್ಲ. ಯಾಕಂತಂದರೆ ಅವ್ರು ಮೊದಲೇ ರೆಡಿಯಾಗಿರ್ತಾರೆ. ಅವರ ಕಾಲು ಮಿಡ್ ವಿಕೆಟ್ ಕಡೆಗೆ ಇರ್ತದೆ, ಫ್ರಂಟ್ ಲೆಗ್ ಅಂದರೆ ಆ ಲೆಗ್ ಸೈಡ್ ಹೊಡಿಬೇಕಂತ ಎಲ್ಲ ರೆಡಿಯಾಗಿರ್ತಾರೆ. ವೈಡ್ ಆಫ್ ಸ್ಟಂಪ್ ಹಾಕಿದ ಕೂಡಲೇ ಅವರಿಗೆ ಆ ಬ್ಯಾಟಿಂಗ್ ಪೊಸಿಷನ್ ಅಂದರೆ ಬಾಡಿ ಹೀಗೆ ಮೂವ್ ಆಗಿರ್ತದಲ್ಲ ಲೆಗ್ ಸೈಡ್ ಕಡೆಗೆ, ಅವರಿಗೆ ಎಂತ ಮಾಡ್ಬೇಕಂತಲೇ ಗೊತ್ತಾಗೋದಿಲ್ಲ. ಮಿಡ್ಲ್ ಓವರಲ್ಲಿ ಸಿಕ್ಕಾಪಟ್ಟೆ ಒದ್ದಾಡಿಬಿಟ್ರು ಅವರು. ಕೊನೆಗೆ ಎಂತ ರನ್ನೇ ಬರಲ್ಲ. 19 ಬಾಲ್ 22 ರನ್ ಹೊಡೆದ್ರು. ಅವರಿಂದ ಸೋತ್ರು ಅಂತ ಈಗ ನಾವು ಓಪನ್ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ, ಬಟ್ ತುಂಬ ಎಕ್ಸ್ಪೆಕ್ಟೇಷನ್ ಇದೆಯಪ್ಪ. ಇಫ್ ಗ್ಲೆನ್ ಫಿಲಿಪ್ಸ್ ಇಸ್ ಫಿಟ್, ದಯವಿಟ್ಟು ಅವ್ರನ್ನ ಹಾಕ್ಕೊಳ್ಳಿ. ಅವರನ್ನು ಯಾಕೆ ಪ್ಲೇಯಿಂಗ್ ಇಲೆವನಲ್ಲಿ ಹಾಕ್ಕೊಳ್ತಿಲ್ಲ ನನ್ನ ವಿವೇಚನೆಗೆ ಮೀರಿದ್ದು. ಅಂಥ ಆಲ್ರೌಂಡರ್ ಮಾರ್ರೆ, ಬೌಲಿಂಗ್ ಆಪ್ಷನ್ಸ್ ಕೊಡ್ತಾರೆ ನಿಮಗೆ. GT ಯಾಕೆ ಅವರನ್ನು ಯೂಸ್ ಮಾಡ್ಕೊಳ್ತಿಲ್ಲ? ಎಂತ ಒಂದು ರಿಕ್ವೆಸ್ಟ್ ಎಲ್ಲ ಫ್ರಾಂಚೈಸಿಗೆ ಸಹ, ಕೆಲವೊಂದು ವರ್ಲ್ಡ್ ಕ್ಲಾಸ್ ಪ್ಲೇಯರ್ಸ್ ಇರ್ತಾರಲ್ವ, ಅವರನ್ನು ಆಡಿಸಲೇಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಮಾತ್ರ ಬೈ ಮಾಡಿ. ಅವರನ್ನು ಬೆಂಚಲ್ಲಿ ಕೂರಿಸ್ಬೇಕು ಅಂತಿದ್ರೆ ದಯವಿಟ್ಟು ನೀವು ಆಕ್ಷನ್ಲಿ ಅವ್ರನ್ನೆಲ್ಲ ಬೈ ಮಾಡಬೇಡಿ. ಎಂತಕ್ಕಂದರೆ ಅದು ನಮಗೆ ಒಂದು ಕ್ರಿಕೆಟ್ ಫ್ಯಾನ್ಸ್ ಆಗಿ ನೋಡೋರಿಗೆ ಸಹ ಒಂಥರ ಬೇಜಾರಾಗ್ತದೆ.
ಇವ್ರೆಂತ ಮಾರ IPLಗೆಲ್ಲ ಬರ್ತಾರೆ ಪಾಪ ಬೆಂಚಲ್ಲಿ ಕೂತ್ಕೊಂಡಿರ್ತಾರೆ. ಈಗ ನೋಡಿ ಕಾಡ್ಸಿಯಾಗೆಲ್ಲ ಚಾನ್ಸೇ ಸಿಗ್ತಾ ಇಲ್ಲ, ಒಳ್ಳೆ ಪ್ಲೇಯರ್, ಕಾಡ್ಸಿಯಾಗೆ ಚಾನ್ಸ್ ಸಿಗ್ತಾ ಇಲ್ಲ. ರಬಾಡ ಎಂತ ಇಂಜುರಿಯ ನಂಗೆ ಗೊತ್ತಿಲ್ಲ, ರಬಾಡ ಅವರಿಗೆ ಸಹ ಪ್ಲೇಯಿಂಗ್ 11 ಚಾನ್ಸ್ ಸಿಗ್ತಾ ಇಲ್ಲ. ಅದೆಲ್ಲ ನೋಡಿದಾಗ ನನಗೆ ಇದೆಂತಪ್ಪ, ಇಷ್ಟಿಷ್ಟು ಒಳ್ಳೆ ಪ್ಲೇಯರ್ಸ್ ಎಲ್ಲ ಬೆಂಚಲ್ಲಿ ಕೂತ್ಕೊಂಡಿರ್ಬೇಕು IPL ಅಲ್ಲಿ ಅಂತ ಅನ್ನಿಸ್ತದೆ. 180 ಹೊಡೆದು ಅಷ್ಟೇ. LSG ನಿಮ್ಮ ಪೂರನ್ ಗೀರನ್ ಅದೆಲ್ಲ ನಾನು ಐ ಥಿಂಕ್ ಆಕ್ಷನ್ ಟೈಮಿಂದ ಸಹ ಹೇಳ್ತಾ ಇರೋದು, ಇವ್ರದ್ದು ಬ್ಯಾಟಿಂಗ್ ಓರಿಯೆಂಟೆಡ್ ತಂಡ, ಬೌಲಿಂಗ್ ಅಷ್ಟಕ್ಕಷ್ಟೇ ಇರೋದು. ಬಟ್ ಇವರ ಅಗೇನ್ಸ್ಟ್ ನೀವು ವಿನ್ ಆಗ್ಬೇಕಂತಿದ್ರೆ ನೀವು ಫಸ್ಟ್ ಇನ್ನಿಂಗ್ಸ್ ನೀವು ಬ್ಯಾಟಿಂಗ್ ಮಾಡಿದರೆ, ಒಪೋನೆಂಟ್ ಬ್ಯಾಟಿಂಗ್ ಮಾಡಿದರೆ, ದೊಡ್ಡ ಮೊತ್ತ ಕಲೆ ಹಾಕಿದರೆ ಮಾತ್ರ ನಿಮಗೆ ವಿನ್ ಆಗ್ಲಿಕ್ಕೆ ಆಗೋದು. ಯಾಕಂದರೆ ಇವರ ಬ್ಯಾಟಿಂಗ್ ಫಾರಿನ್ ಪ್ಲೇಯರ್ಸ್ ಎಲ್ಲ ಇದಾರಲ್ಲ, ಮಾರ್ಕ್ರಮ್, ಮಾರ್ಷ್, ಮತ್ತೆ ಮಿಲ್ಲರ್, ಅವರ ಪೂರನ್ ಹೇಗೆ ಬೆಳೆಯಾಗ್ತದೆ. ಇವ್ರು 4 ಜನ ಪ್ರಳಯಾಂತಕಾರಿ ಬ್ಯಾಟ್ಸ್ಮನ್. ಅಂದರೆ ನೀವು ಚಿಕ್ಕ ಮೊತ್ತ ಎಲ್ಲ ಇವ್ರು ಹೊಡೆದಾಕಿ ಬಿಡ್ತಾರೆ. ಚಿಕ್ಕ ಮೊತ್ತ ಎಲ್ಲ ನೀವು ಸ್ಕೋರ್ ಮಾಡಿದರೆ ನಿನ್ನೆ ಸಹ ಆಗ್ಯದದು. ಬೌಲಿಂಗ್ ಲೈನಪ್ 180ಕ್ಕೆ ರಿಸ್ಟ್ರಿಕ್ಟ್ ಮಾಡಿದ್ರು GTಯನ್ನು. ಚೇಸಿಂಗ್ ಟೈಮ್ನಲ್ಲಿ ಡಮ ನಿನ್ನೆ ಮಾರ್ಷ್ ಅವ್ರು ಇರಲಿಲ್ಲ, ಬೈದೇವೆ ಮಾರ್ಷ್ ಅವ್ರನ್ನ, ಅವ್ರಿಗೆ ನಮ್ಮ ಮಗಳಿಗೆ ಹುಷಾರಿಲ್ಲ ಏನೋ ಅಂದರು. ಪಂತ್ ಅವರು ಓಪನಿಂಗ್ ಬಂದಿದ್ರು. ಏನು ಅಂಥದ್ದೇನು ಕಿದ್ದಬಾಕಿಲ್ಲ, 18 ಬಾಲಿಗೆ 21 ರನ್ ಹೊಡೆದಷ್ಟೇ. ಬಟ್ ಮಾರ್ಕ್ರಮ್ ಮತ್ತು ಪೂರನ್ ಇದೇ ರೀತಿಯಾಗಿ ಆಡ್ತಾ ಹೋದ್ರೆ, ನಾನು ಮತ್ತೆ ಪುನಃ ಹೇಳ್ತೇನೆ, ಇದೇ ರೀತಿಯಾಗಿ ಪೂರನ್ ಆಡ್ತಾ ಹೋದ್ರೆ ಐ ವೋಂಟ್ ಬಿ ಸರ್ಪ್ರೈಸ್ಡ್. ಈ ಕೊಹ್ಲಿ ಅವ್ರದ್ದೊಂದು ರೆಕಾರ್ಡ್ ಉಂಟಲ್ಲ, 973 ರನ್ ಏನೋ ಹೊಡೆದಿದ್ರಲ್ಲ ಒಂದು ಸೀಸನಲ್ಲಿ, 2016 ಸೀಸನಲ್ಲಿ. ಆ ರೆಕಾರ್ಡ್ ಬೀಟ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ಪೂರನ್ ಅವರು ಹೀಗೆ ಆಡ್ತಾ ಹೋದ್ರೆ ಎಂಥ ಕನ್ಸಿಸ್ಟೆನ್ಸಿ ಮಾರ, ಎಂಥ ಒಂದು ಬೊಟ್ಟದಂದ್ರೆ 7 ಸಿಕ್ಸು 1 ಬೌಂಡ್ರಿ. ಯೂಶ್ವಲಿ 1 ಸಿಕ್ಸ್ 7 ಬೌಂಡ್ರಿ ಎಲ್ಲ ಇರ್ತದೆ, ಇದು ಉಲ್ಟಾ ಮಾರ್ರೆ, 7 ಸಿಕ್ಸ್ 1 ಬೌಂಡ್ರಿ. ಅದು ಯಾಕೆ ಬೌಂಡ್ರಿ ಅದನ್ನು ಸಹ 6 ಹೊಡಿಬೇಕಿತ್ತು. ಅಲ್ಟಿಮೇಟ್ ಹಿಟ್ಟಿಂಗ್ ಮಾರೆ. 34 ಬಾಲಿಗೆ 61 ರನ್, ಸೂಪರ್. ಆ್ಯಂಡ್ ಮಾರ್ಕ್ರಮ್ ಅವ್ರು ಕೂಡ ಹಾಗೆ 30 ಬಾಲಿಗೆ 58, ಆಲ್ಮೋಸ್ಟ್ 200 ಸ್ಟ್ರೈಕ್ ರೇಟಲ್ಲಿ ಡಮ ಅಂತ ಬೊಟ್ತಾ ಇದ್ರು. ಆ್ಯಂಡ್ ಬಟ್ಲರ್ ಅವ್ರದ್ದು ಕೀಪಿಂಗ್ ನಂಗೆ ಸಿಕ್ಕಾಡ ಬೇಜಾರಾಯ್ತಪ್ಪ. ನಿನಗೆ ಎಂತ ಅದು, ಈ ಹೈಲೈಟ್ಸಲ್ಲಿ ಅದೆಲ್ಲ ತೋರಿಸೋದೇ ಇರ್ಬೋದು, ಬಟ್ ಹಿ ವಾಸ್ ವೆರಿ ಸ್ಲೋ, ಕೀಪಿಂಗ್ ನಾಟ್ ಅಪ್ ಟು ದ ಮಾರ್ಕ್, ಸ್ಲೋ ಆಗಿದ್ದಾರೆ ಅಂತ ಅನ್ನಿಸ್ತದೆ. ಪಂತ್ ಸಿರಾಜ್ ಅವರ ಬೌಲಿಂಗಲ್ಲಿ, ಸಿರಾಜ್ ಅಣ್ಣ ಒಂದು ಪಂತ್ ತಲೆ ಮೇಲೆ ಒಂದು ಬಾಲ್ ಹಾಕಿದ್ರು, ಅದಾದಮೇಲೆ ಪಂತ್ ಮಲಗಿಕೊಂಡಿಗೆ ಹೊಡಿಲಿಕ್ಕೆ ಹೋದ್ರು. ಅದು ಅಂದರೆ ಕರೆಕ್ಟಾಗಿ ಕನೆಕ್ಟ್ ಆಗಲಿಲ್ಲ. ಎಲ್ಲರೂ ಬಟ್ಲರ್ ಅವರು ಕರೆಕ್ಟಾಗಿ ರಿಯಾಕ್ಟ್ ಮಾಡಿದರೆ, ಫಾಸ್ಟಾಗಿ ರಿಯಾಕ್ಟ್ ಮಾಡಿದರೆ ಅದನ್ನು ಆರಾಮಾಗಿ ಹಿಡಿಬೋದಿತ್ತು. ಅದು ಹಿಡಿಲಿಕ್ಕಾಗಲಿಲ್ಲ ಅವರಿಗೆ, ಅದು 4 ಹೋಯ್ತು. ಸಿರಾಜ್ ಅಣ್ಣನಿಗೆ ಬೇಜಾರಾಯಿತು. ಅದಾದಮೇಲೆ ನೆಕ್ಸ್ಟ್ ಬಾಲ್ ಎಗೈನ್ ಅವರೊಂದು ಹೀಗೆ ಒಂದು ವಿಚಿತ್ರವಾಗಿ ಫ್ಲಿಕ್ ಮಾಡ್ತಾರೆ ಗೊತ್ತುಂಟ ಪಂತ್ ಅವರು, ಫೈನ್ ಲೆಗ್ ಕಡೆಗೆ ಹೊಡಿಲಿಕ್ಕೆ ಒಂಥರ ಅಂದರೆ ವಿದೌಟ್ ಫುಟ್ ಮೂಮೆಂಟ್, ಸುಮ್ಮನೆ ನಿಂತಲ್ಲಿ ಹೀಗೆ ಒಂದು ಫ್ಲಿಕ್ ಮಾಡ್ತಾರಲ್ಲ, ಅದು ಕೂಡ ಕರೆಕ್ಟಾಗಿ ಕನೆಕ್ಟ್ ಆಗಲಿಲ್ಲ, ಒಂಥರ ಇನ್ಸೈಡ್ ಎಡ್ಜ್ ಆಯಿತು. ಆ ಕ್ಯಾಚನ್ನು ಸಹ ಡ್ರಾಪ್ ಮಾಡಿದ್ರು. ಸತತ 2 ಬಾಲಲ್ಲಿ 2 ಕ್ಯಾಚ್ ಡ್ರಾಪ್ ಮಾಡಿದರು ಬಟ್ಲರ್ ಅವರು. ಆ್ಯಂಡ್ ಶಾರ್ಟ್ ಥರ್ಡ್ ಮ್ಯಾನಲ್ಲಿ ಮಾರ್ಕ್ರಮ್ ಅವರ ಕ್ಯಾಚ್ ಐ ಥಿಂಕ್ ನೆಕ್ಸ್ಟ್ ಓವರಲ್ಲಿ ಅಂತ ಅಂದ್ಕೊಳ್ತೇನೆ, ಅರ್ಷದ್ ಖಾನ್ ಅವರು ಡ್ರಾಪ್ ಮಾಡಿದರು, ಅದು 4ಗೆ ಹೋಯ್ತು. ನೆಕ್ಸ್ಟ್ ಬಾಲ್ ಎಗೈನ್ ಸಾಯಿ ಸುದರ್ಶನ್, ಅದು ಟಫ್ ಇತ್ತು ಬಟ್ ಹೇಳೋದು, ಸಾಯಿ ಸುದರ್ಶನ್ ಅವರು ಡ್ರಾಪ್ ಮಾಡಿದರು. ಸೊ ನಿಮಗೆ ಫಸ್ಟ್ 5 ಓವರಲ್ಲಿ 4 ಕ್ಯಾಚ್ ಡ್ರಾಪ್ ಆಗಿದೆ ಅಂತಂದಮೇಲೆ ಎಲ್ಲಿಂದ ವಿನ್ ಆಗ್ಲಿಕ್ಕೆ ಆಗ್ತದೆ? ಪಂತ್ ಅವರು 18 ಬಾಲ್ಗೆ 21 ರನ್ ಹೊಡೆದು ಔಟ್ ಆದಮೇಲೆ ಪೂರನ್ ಮತ್ತೆ ಮಾರ್ಕ್ರಮ್ ಸೇರಿಕೊಂಡು ಡಮ ಅಂತ ಹೊಡಿತಿದ್ದಾರೆ. ಏನು GT ಅವ್ರದ್ದು 12 ಓವರಿಗೆ 120 ರನ್ ಆಗಿದ್ದಿದ್ರೆ LSGದು 10 ಓವರಿಗೆ 114 ರನ್ ಆಗಿ ಹೋಗಿದೆ. ಮತ್ತೆ ಮಾರ್ಕ್ರಮ್ ಮತ್ತೆ ಪೂರನ್ ಔಟ್ ಆದಮೇಲೆ ತಂಡದ ಒಂದು ಆ ವೇಗದ ಗತಿ ಏನಿದೆ, ರನ್ನಿನ ವೇಗದ ಗತಿ ಸ್ವಲ್ಪ ನಿಧಾನ ಹೋಯಿತು. ಲಾಸ್ಟ್ ಓವರ್ ತನಕ ತಗೊಂಡೋಗಿ ಲಾಸ್ಟ್ ಓವರಲ್ಲಿ ವಿನ್ ಆದರು. ಆ್ಯಂಡ್ ಅಲ್ಲಿ ಕೂಡ ಹಾಗೆ ಮಿಲ್ಲರ್ ಇದು ಒಂದು ರನ್ಔಟ್ ಇತ್ತು, ಅದನ್ನು ಕೂಡ ಬಟ್ಲರ್ ಅವರು ಮೆಸ್ಅಪ್ ಮಾಡಿದರು. ಅಂದರೆ ತುಂಬ ಬೇಜಾರಿತ್ತು, ಬಟ್ಲರಾ ಹೀಗ ಕೀಪಿಂಗ್ ಮಾಡೋದು, ಅಯ್ಯಯ್ಯೋ ದೇವ್ರೆ ಅಂತ ಅನಿಸಿದಂತೂ ಹೌದು. ಬಟ್ ಮಿಲ್ಲರ್ ಅವ್ರದ್ದು ಇನ್ನಿಂಗ್ಸ್ ನೋಡಿದಾಗ ಓಕೆ, ಆ ಒಂದು ಏನು ರನ್ಔಟ್ ಮಿಸ್ ಆಯ್ತಲ್ಲ, ಅದೇನು ದೊಡ್ಡ ಒಂದು ಕೆಟ್ಟ ಪರಿಣಾಮ ಏನು ಬೀಳಲಿಲ್ಲ GTಗೆ. ಈ 11 ಬಾಲಿಗೆ 7 ರನ್ ಹೊಡೆದು ಔಟ್ ಆದರು. ಬಟ್ ಎನಿವೇಸ್ ಬದೋನಿ ಗಿಮದೆಲ್ಲ ಇದ್ರಲ್ಲ, ಬದೋನಿ ಬಾರಿ ಚಂದ ಮಾಡಿ 2 ಡಮ ಅಂತೆಲ್ಲ ಹೊಡೆದಾಕಿದ್ರು. GT ವಿನ್ ಆಗಬೇಕು ಅಂತಿದ್ರೆ 3 ಬೌಲರ್ಸ್ ಫುಲ್ ಫೋರ್ಸಲ್ಲಿ ಬರಬೇಕಿತ್ತು. ಒಂದು ಸಿರಾಜ್, ಪ್ರಸಿದ್ಧ ಕೃಷ್ಣ, ಇನ್ನೊಂದು ಅವರ ಸಾಯಿ ಕಿಶೋರ್. ಅದರಲ್ಲಿ ಪ್ರಸಿದ್ಧ ಕೃಷ್ಣ ಚೆಂದ ಮಾಡಿ ಬಾಲ್ ಹಾಕಿದ್ದಾರೆ, ಬಟ್ ಸಿರಾಜ್ ಅಣ್ಣ ಮತ್ತು ಸಾಯಿ ಕಿಶೋರ್, ಎಸ್ಪೆಷಲಿ ಸಾಯಿ ಕಿಶೋರ್ ಫಸ್ಟ್ ಓವರಲ್ಲಿ 24 ರನ್ ಹೊಡಿಸ್ಕೊಂಡ್ರು ಪೂರನ್ ಕಡೆಯಿಂದ. ಸೊ ಸಿರಾಜ್ ಅಣ್ಣ ಮತ್ತು ಸಾಯಿ ಕಿಶೋರ್ ಅವರು ಹೊಡೆಸ್ಕೊಂಡಿದ್ದು ಅದು ಗೊತ್ತಾಗಿ ಹೋಯಿತು. LSG ವಿನ್ ಆಗ್ತದೆ, GT ವಿನ್ ಆಗ್ಲಿಕ್ಕೆ ಆಗೋದಿಲ್ಲ ಅಂತ. ನಿಮ್ಗೇನು ಅನಿಸಿತ್ತು ಮ್ಯಾಚ್? GT ಕೈಯಾರೆ ಕಳೆದುಕೊಂಡ್ರು ಅನ್ನೋದು ನನ್ನ ಒಂದು ಅಭಿಪ್ರಾಯ. 12 ಓವರಿಗೆ 120 ಹೊಡೆದು ಸಹ ಮತ್ತೆ ನೀವು ಹೊಡೆಯದೆ ನೀವು ಹೇಗೆ ಡಿಫೆಂಡ್ ಮಾಡಿ ಆಗ್ತದೆ? LSG ಎದುರು ಡಿಫೆಂಡ್ ಮಾಡೋದು ಕಷ್ಟ, ಯಾಕಂದರೆ ಅವ್ರದ್ದು ಬ್ಯಾಟಿಂಗ್ ಹಾಗೆ ಉಂಟು. ಅವರ ಬೌಲಿಂಗನ್ನು ನೀವು ಟಾರ್ಗೆಟ್ ಮಾಡಬೇಕು. ನೀವು ಬೌಲಿಂಗನ್ನು ಟಾರ್ಗೆಟ್ ಮಾಡದೆ
ನಾವು ಡಿಫೆಂಡ್ ಮಾಡ್ತೇವೆ ಅಂತಂದರೆ ಕಷ್ಟ ಆಗ್ತದೆ. ಅದು ಸ್ವಲ್ಪ ಪೂರನ್ನು ಮಾರ್ಕ್ರಮು ಮಾರ್ಚ್ ಪುಣ್ಯಕ್ಕೆ ಇರಲಿಲ್ಲ, ಮಾರ್ಚ್ ಕೂಡ ಇದ್ದಿದ್ರೆ ಅವ್ರು 3 ಜನ ಪ್ರಚಂಡ ಫಾರ್ಮಲ್ಲಿದ್ದಾರೆ. ಅವರ 3 ವಿಕೆಟನ್ನು ಬೇಗ ತೆಗೆದ್ರೆ ಎಂಥದೂ ಇಲ್ಲ LSG. ಬಟ್ ಅವ್ರು 3 ಜನ ಸಿಡಿದ್ರೆ ಏನು ಮಾಡ್ಲಿಕ್ಕಾಗೋದಿಲ್ಲ, ಲವ ಅಂತ ಪಡ್ಕೊಳ್ಬೇಕಷ್ಟೇ. ಸರಿ, ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ. ಇವತ್ತು RCB ಮ್ಯಾಚ್ ಆದ ಕೂಡಲೇ ವಿಡಿಯೋ ಬರ್ತದೆ. ನಮಸ್ಕಾರ.